ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಒಂದು ಹಿಡನ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ, ಇಲ್ಲೇ ಮುನ್ರಾಬಾದ್ ಹತ್ರ. ಸೊ ಹೀಗೆ ಹೋಗ್ತಾ ಈ ಒಂದು ಸ್ಥಳದ ಬಗ್ಗೆ ನಾನು ಅಷ್ಟೊಂದು ತಿಳ್ಕೊಂಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಹೋಗ್ತಾ ದಾರಿನೇ ತುಂಬ ಬ್ಯೂಟಿಫುಲ್ ಆಗಿದೆ. ಇದು ನಮ್ಮದು IRB ಕ್ವಾರ್ಟರ್ಸ್, ಪೊಲೀಸ್ ಕ್ವಾರ್ಟರ್ಸ್. ಸೊ ಅದ್ರ ಹಿಂಭಾಗ ಈ ಥರ ಒಂದು ಬ್ಯೂಟಿಫುಲ್ ರೋಡ್ ಬರುತ್ತೆ. ಸೊ ಹೀಗೆ ಆ ರೋಡ್ ದಾಟ್ತಾ ದಾಟ್ತಾ ಆ ಡೆಸ್ಟಿನೇಷನ್ ರೀಚ್ ಆಗ್ತೀನಿ. ಅದು ಹೇಗಿದೆ ಅಂತ ತೋರಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. ಆಲ್ಮೋಸ್ಟ್ ಇನ್ನೇನು ರೀಚ್ ಆಗ್ತಾ ಇದ್ದೀನಿ. ಆ ಬೆಟ್ಟ ಏನಿದೆಯಲ್ಲ, ಆ ಬೆಟ್ಟನೇ ಹತ್ತಬೇಕಾಗಿದೆ ನಾನೀಗ. ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಬ್ಯಾಕ್ ವಾಟರ್ ಸೈಡ್, ಈ ತುಂಗಭದ್ರಾ ಡ್ಯಾಮ್ ಏನಿದೆಯಲ್ಲ ಅದ್ರ ಬ್ಯಾಕ್ ಸೈಡ್ ಇದು ಹಿರೇಕಾಸನಗಂಡಿ ಅಂತ ಒಂದು ಊರು ಬರುತ್ತೆ. ಅದಕ್ಕಿಂತ ಮುಂಚೆ ಒಂದು ರೈಟ್ ಸೈಡ್ ಒಂದು ಟರ್ನ್ ಬರುತ್ತೆ ಆಯ್ತಾ, ಅಲ್ಲಿಂದ ಹೋಗಬೇಕು. ಅಲ್ಲಿಂದ ಬಂದರೆ ಈ ರೋಡ್ ಸಿಗುತ್ತೆ ನಿಮಗೆ. ಈ ರೋಡ್ ಹಂಗೆ ಹೋಗ್ತಾ ಹೋದರೆ ಅಲ್ಲಿ ನನಗೆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಬೆಟ್ಟ ತುದಿಯಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ವ್ಯೂ ಪಾಯಿಂಟ್ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ಹೋಗೋಣ ನಡೀರಿ. ಸೊ ಈ ಬೋರ್ಡಿಂದ ರೈಟ್ ಹೋದರೆ ಲೆಫ್ಟ್ ಹೋದರೆ ಆ ಒಂದು ಬೆಟ್ಟ ಇದೆ. ಆ ಬೆಟ್ಟ ತುದಿಯಲ್ಲಿ ನೀವು ನೋಡ್ಬೋದು ಭಾಗವಧ್ವಜ ಕಾಣಿಸ್ತಾ ಇದೆ. ಸೊ ಇದೇ ಅದಕ್ಕೆ ಹೋಗೋ ದಾರಿ ನೋಡ್ಬೋದು. ಈಗ ನನ್ನ ಮುಂದೆ ಇರೋದು ತುಂಗಭದ್ರಾ ಏನು ಜಲಾಶಯ ಇದೆಯಲ್ಲ, ಅದರ ಹಿಂಭಾಗದಲ್ಲಿ ಇರೋದು ನಾನೀಗ. ಸೊ ಆ ಹಿಂಭಾಗದ ಜಸ್ಟ್ ಪಕ್ಕಕ್ಕೆ ಈ ರೋಡ್ ಇದೆ, ಅಲ್ಲಿ ಬೆಟ್ಟ ಇದೆ. ಈಗೆಲ್ಲ ಸ್ವಲ್ಪ ಮಳೆ ಕಮ್ಮಿ ಆಗಿರೋದ್ರಿಂದ ಈ ಕಡೆ ಹೊಸಪೇಟೆ, ಬಳ್ಳಾರಿ, ರಾಯಚೂರು ಈ ಕಡೆ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಗಿರೋದ್ರಿಂದ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಭೂಮಿ ಇನ್ನೂ ಒಣದಾಗಿದೆ. ಇನ್ನು ಮಳೆಗಾಲ ಸ್ಟಾರ್ಟ್ ಆದರೆ ಇನ್ನೂ ಒಳ್ಳೆ ಸಖತ್ತಾಗಿರುತ್ತೆ ವ್ಯೂ ನೋಡೋಕ್ಕೆ. ಒಂದು ಕಡೆ ಗಾಡಿ ಓಡಿಸೋದು, ಒಂದು ಕಡೆ ಎಕ್ಸ್ಪ್ಲೋರ್ ಮಾಡೋದು ಅಂದರೆ ತುಂಬಾ ಕಷ್ಟ. ಬಿಕಾಸ್ ಒಬ್ಬನೇ ಬಂದಿರೋದ್ರಿಂದ ನನಗೆ ಎರಡೂ ಬ್ಯಾಲೆನ್ಸ್ ಮಾಡಬೇಕಲ್ವಾ. ಸೊ ಏನೋ ಕಷ್ಟಪಟ್ಟು ನಿಮಗೆ ನನ್ನ ಕೈಲಾದಷ್ಟು ತೋರಿಸ್ತಾ ಇದ್ದೀನಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ಇಷ್ಟ ಆದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹೀಗೆ ನನ್ನ ಪ್ರೋತ್ಸಾಹಿಸಿ. ನೋಡಿ ಹುಡುಗರೆಲ್ಲ ಹಾಯ್ ಹೇಳ್ತಿದ್ದಾರೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ನೋಡ್ಬೋದು ನೀವು, ಬ್ಯಾಕ್ ವಾಟರ್ ಕಾಣಿಸ್ತಾ ಇದೆ ನಿಮ್ಗೆ ಆಲ್ರೆಡಿ. ತುಂಬಾ ಹುಷಾರಾಗಿರ್ಬೇಕು ಇಲ್ಲಿ ಗಾಡಿ ಹೊಡಿಬೇಕಂದ್ರೆ. ನೋಡಿ ಬ್ಯಾಕ್ ವಾಟರ್ ಜಸ್ಟ್ ಸೈಡ್ ಇದೆ. ಇನ್ನು ಹೋಗ್ತಾ ಹೋಗ್ತಾ ಮೇಲೆ ಹೋಗ್ಬೇಕಿನ್ನು. ಮೇಲೆ ವ್ಯೂ ನೋಡಿದ್ರಂತೂ ನೀವು ತುಂಬ ಶಾಕ್ ಆಗ್ತೀರಾ, ಅಷ್ಟು ತುಂಬ ಅದ್ಭುತವಾಗಿದೆ ದೃಶ್ಯ. ಪ್ರಕೃತಿಯ ಈ ಒಂದು ವಿಸ್ಮಯನ ನೋಡಲಿಕ್ಕೆ ನಾನು ಇಷ್ಟು ದೂರದಿಂದ ಒಬ್ಬನೇ ಬಂದಿದ್ದೀನಿ. ಇನ್ನೂ ಬೆಟ್ಟ ಹತ್ತಬೇಕಿದೆ ನಾನು. ಶ್ರೀ ವಿಜಯಾದ್ರಿ ಪರ್ವತಕ್ಕೆ ಭಕ್ತಾದಿಗಳಿಗೆ ಸ್ವಾಗತ. ಇನ್ನು ಮಳೆಗಾಲದಲ್ಲಿ ಬಂದರೆ, ಈವ್ನಿಂಗ್ ಟೈಮ್ ಬಂದರೆ ಸನ್ಸೆಟ್ ಎಲ್ಲ ಆಗ್ತಾಯಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಅಂತ ಅನ್ಕೋತೀನಿ ನಾನು. ತುಂಬ ಒಂದೇ ಕೈಯಲ್ಲಿ ಗಾಡಿ ಹೊಡೆಯೋದು ತುಂಬಾ ಕಷ್ಟ ಇದೆ. ಸೊ ಫೈನಲಿ ನಾನು ರೀಚ್ ಆದೆ ಆಲ್ಮೋಸ್ಟ್. ಓ ವಾವ್, ಸರ್ಗ ಮಡಿಲು. ಈಗೇನು ಬೆಟ್ಟದ ತುದಿಗೆ ಬಂದಿದ್ದೀನಿ ಆಲ್ರೆಡಿ. ಇದೇ ನೋಡಿ ಆ ವೀರಾಂಜನೇಯ ದೇವಸ್ಥಾನ. ಆ ದೇವಸ್ಥಾನ ಈಗ ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಅದ್ರ ಹಿಂದ್ಗಡೆ ಬಂದರೆ ಈ ತುಂಗಭದ್ರಾ ಡ್ಯಾಮ್ ಏನಿದೆಯಲ್ಲ, ಅದರ ಒಂದು ರಮಣೀಯ ದೃಶ್ಯವನ್ನು ನೀವು ನೋಡ್ಬೋದು. ಇಲ್ಲಿ ಒಂದು ಸಮುದ್ರನೇ ನೋಡ್ದ ಹಂಗಿದೆ ತುಂಗಭದ್ರಾ ಡ್ಯಾಮ್. ನೋಡಿ ಬ್ಯಾಕ್ ಸೈಡ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದಿಷ್ಟು ಕಾಣ್ತಿರೋ ತುಂಗಭದ್ರಾ ನದಿ. ನಿಮಗೆ ಅಲ್ಲಿ ಕಾಣಿಸುತ್ತಲ್ಲ, ಅದೇ ತುಂಗಭದ್ರಾ ಜಲಾಶಯ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಎಷ್ಟು ವಿಶಾಲವಾಗಿದೆ, ಎಷ್ಟು ಬ್ಯೂಟಿಫುಲ್, ಅಷ್ಟು ಸುಂದರವಾಗಿದೆ ಅಂತ. ಸೊ ನಾವು ಒಬ್ಬನೇ ಬಂದುಬಿಟ್ಟಿದ್ದೀನಿ. ಸೊ ಅದಕ್ಕೆ ನನ್ನ ವಿಡಿಯೋ ಇಲ್ಲಿ ತಗೊಳ್ಳೋರು ಯಾರಿಲ್ಲ. ಸೊ ಈ ಹುಡುಗನ ಹತ್ರ ನಾನು ಕೇಳ್ತೀನಿ, ನನ್ನ ಒಂದು ವಿಡಿಯೋ ಮಾಡ್ತೀಯಪ್ಪಿ ನಂದು. ನಾನು ಇಲ್ಲಿ ಕೂಡ್ತೀನಿ ಬ್ಯಾಕ್ ಸೈಡಿಂದ ಈ ಥರ ನೋಡೋ ಥರ ಫುಲ್ ಒಂದು ವಿಡಿಯೋ ಮಾಡಬೇಕಾಯ್ತಾ? ಎಸ್. ಸೊ ನೀವು ನೋಡ್ಬೋದು ನನ್ನ ಹಿಂದ್ಗಡೆ ಅದ್ಭುತವಾದ ವಿಶಾಲವಾದ ತುಂಗಭದ್ರಾ ನದಿ ಇದೆ. ಆ ನದಿಯ ಬ್ಯಾಕ್ ಸೈಡ್ ಏನಂತೀವಿ, ಲೈಕ್ ಅದ್ರ ಹಿಂಭಾಗ ಏನಂತೀವಿ, ಆ ಹಿಂಭಾಗದಲ್ಲಿ ನಾನು ಈಗ ಕೂತಿರೋದು. ನನ್ನ ಮುಂದ್ಗಡೆ ಇರೋದೇ ಈ ವೀರಾಂಜನೇಯ ದೇವಸ್ಥಾನ. ತುಂಬಾ ಅದ್ಭುತವಾದ ಜಾಗ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಒಂದು ಜಾಗ ಅಂತ ಹೇಳ್ಬೋದು. ಹಾಗೆ ಕಣ್ಣಿಗೂ ತಂಪನ್ನು, ಹಿತವನ್ನು ನೀಡುವಂಥ ಉಲ್ಲಾಸ ಭರಿತವಾದಂಥ ಒಂದು ಬ್ಯೂಟಿಫುಲ್ ಜಾಗ ಇದೆ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ ಸೈಡ್ ಏನಿದೆ ಅಂತ. ಅಮೇಜಿಂಗ್, ವಾವ್.
ನಾನು ಇಷ್ಟು ಜಾಸ್ತಿ ಬರೋದು ಕಮ್ಮಿ, ಈಗ ಈ ಕಡೆ ಬರಂಗಿಲ್ಲ ಯಾರು ಜಾಸ್ತಿ, ಅದಕ್ಕೆ ಇಷ್ಟು ಮಸ್ತ್ ಐತೆ ಜಾಗ ಇದು. ಯಾರು ಬರಂಗಿಲ್ಲಲ್ಲ ಜನ, ಅದಕ್ಕೆ ಇಷ್ಟು ಚಲೋ ಐತೆ ಜಾಗ. ಇಲ್ಲೆಲ್ಲ ಮತ್ತೆಲ್ಲರೂ ಬಂದು ಕ್ರೌಡ್ ಆಗಿಬಿಟ್ರೆ ಅಂದ್ರೆ ಹಾಂ ಸ್ವಲ್ಪ ಭಯ ಆಗುತ್ತೆ ಆ್ಯಕ್ಚುಲಿ ಈಗ ಹೋಗೋಕ್ಕೆ. ಹೋಗ್ಬೋದಿಲ್ಲಿ ಬಂದ ನೋಡಿ ಹೇಗಿದೆ ವ್ಯೂ. ಆ ರೋಡ್ ಆ ಸೈಡ್ ಐತಣ್ಣ, ಹಾಂ ಹಾಂ ಆ ರೋಡಿಂದ ಕ್ಯಾಪಾಗ ಇದು ಈ ಥರ ಕಚ್ಚಾ ರೋಡ್ ಐತಿ, ಅದರಿಂದ ಹಿಂಗೆ ಬಂದ್ವಿ ಅಂದರೆ ಅಲ್ಲಿ ಹೋಗ್ತೀವಿ ನಾವು. ಬನ್ನಿ ಫ್ರೆಂಡ್ಸ್, ನಿಮ್ಗೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ನಾನು. ಆ ಒಂದು ಸ್ಪಾಟ್ ಏನು ಕಾಣಿಸ್ತಿದೆಯಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾವು ನಮ್ಮ ಬಾಸ್ನ ದರ್ಶನ ಮಾಡಿಕೊಂಡು ಅಲ್ಲಿಂದ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಹೋಗ್ತಾ ಇದ್ದೀನಿ ವೀರಾಂಜನೇಯನ ದೇವಸ್ಥಾನಕ್ಕೆ. ಅವನ ದರ್ಶನ ತಗೊಂಡು ಅವನ ದರ್ಶನ ಮಾಡಿಕೊಂಡು ಹೋಗೋಣಂತೆ. ಬನ್ನಿ, ನಾನು ನಿಮ್ಮನ್ನು ಈಗ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಲಿಪ್ಪರ್ ಇಲ್ಲೇ ಬಿಡೋಣ. ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಅಂತೆ. ಬನ್ನಿ ಎಂಟ್ರಿ ಆಗೋಣ. ಇಲ್ಲಿ ಅಖಂಡ ರಾಮಾಯಣ ಪಠಣ ಮಾಡ್ತಾ ಇದ್ದಾರೆ. ಕಂಟಿನ್ಯೂ 24 ತಾಸು ಇವರು ಪಠಣ ಮಾಡ್ತಾ ಇರ್ತಾರೆ ಯಾವಾಗಲೂ ಇಲ್ಲಿ. ನೋಡಿ, ಶ್ರೀರಾಮ, ಸೀತೆ, ಲಕ್ಷ್ಮಣ, ಹನುಮ ಇದ್ದಾರೆ. ಇಲ್ಲೇ ದರ್ಶನ ತಗೊಂಡು ಇಲ್ಲೇ ನಮಸ್ಕಾರ ಮಾಡಿ. ಜೈ ಶ್ರೀರಾಮ್.